ಸೊ ಮುಂಚೆ ನನ್ನ ಇಂಟ್ರೊಡ್ಯೂಸ್ ಮಾಡಿ ಮೂವಿ ನೇಮ್ ಇದು ಆಕ್ಚುಲಿ ಚೆನ್ನಾಗಿರೋದು. ಅವರಿಬ್ರು ನೋಡಿ ನಾನು ಅನ್ನಕ್ಕೂ ಮೊದ್ಲೇ ಸ್ಕ್ರೀನ್ ಲಿಂಕ್ ತುಂಬಾ ಕ್ಲೋಸ್ ಇದೆ ಆನ್ಸರ್ಗೆ. ಮ್ಯೂಸಿಕ್ ಕಣ್ಣು ಅಲ್ಲಿ ಫ್ರಂಟು ಬರೀ ಡೌಗಳಿಂದ. ಕೃಷ್ಣ ಓಡಿ ಬಾ ನೋಡ್ತೀನಿ. ಕೃಷ್ಣ ಓಡಿ ಬಾ ನೋಡ್ತೀನಿ. ಹೊಡಿರಿ ಚಪ್ಪಾಳೆ ಹೊಡಿರಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಮತ್ತು ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಅಂದರೆ ಜಸ್ಟ್ ಒಂದು ಇಮೇಜಲ್ಲಿ ಕನ್ನಡ ಮತ್ತು ಕನ್ನಡ ಮೂವೀಸ್ ಮತ್ತು ಸಾಂಗ್ಸ್ನ ಗೆಸ್ ಮಾಡಬೇಕು. ಸೊ ನಾನು ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇವರಿಬ್ರಿಗೆ ತೋರಿಸೋಣ ಯಾರು ಬೇಗ ಗೆಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಓಕೆನಾ? ಅದೇ ಇವತ್ತಿನ ಚಾಲೆಂಜ್, ಗೇಮಿಂಗ್ ಚಾಲೆಂಜು. ಸೊ ಮುಂಚೆ ನನ್ನ ಇಂಟ್ರೊಡ್ಯೂಸ್ ಮಾಡಿ. ಇವಳು ನನ್ನ ಫ್ರೆಂಡು. ನಮ್ದು ಮೋರ್ ದೆನ್ ಆಲ್ಮೋಸ್ಟ್ 10 years ಫ್ರೆಂಡ್ಶಿಪ್ ನಮ್ದು. PU ಇಂದ ಫ್ರೆಂಡ್ಸ್ ನಾವು. ಸೊ ಯಶಸ್ವಿನಿ ಅಂತ. ಇವ್ರು ಯಶಸ್ವಿನಿ, ಇವರು ಯಶವಂತ್. ಸೊ ಯಶು ಸ್ಕ್ವೇರ್ ಅಲ್ಲ, ಲೈಕ್ ಯಶು ಅಂತ ನಿಮ್ನ ಲೈಕ್ ನಿಕ್ ನೇಮ್ ಅಲ್ಲಿ ಕರೀತಾರೆ ತಾನೆ ಯೂಶಲಿ. ಸೊ ಯಶು ಸ್ಕ್ವೇರ್. ಸೊ ಎಸ್, ಇವತ್ತಿನ ವಿಡಿಯೋ ಏನು, ಇವತ್ತಿನ ಚಾಲೆಂಜ್ ಏನು ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ. ಸೊ ಇವರಿಬ್ರಿಗೂ ಏನು ಐಡಿಯಾ ಇಲ್ಲ, ನಾನು ರೆಡಿ ಮಾಡ್ಕೊಂಡಿರೋದು. ಸೊ ನೋಡೋಣ ಯಾರು ಬೇಗ ಗೆಸ್ ಮಾಡ್ತಾರೆ ಅಂತ. ಸೊ ಹಾಗೆ ನೀವು ಗೆಸ್ ಮಾಡ್ತಾ ಇರಿ. ಅಷ್ಟೇ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ. ಫಿಲ್ಮ್ ನೇಮ್ ವಜ್ರಮುನಿ. ವಜ್ರಮುನಿ ಇಲ್ಲ, ಯುವ. ನೋ ನೋ, ಬೇಗ ಬೇಗ, ಜಾಸ್ತಿ ಟೈಮು ತಗೊಳ್ಳೋ ಹಾಗಿಲ್ಲ. ಐ ಥಿಂಕ್ ಮೂವಿ ನೇಮ್ ಇದು. ಎಸ್, ಇಟ್ಸ್ ಅ ಮೂವಿ ನೇಮ್. ವಜ್ರ ಅದು ಫಸ್ಟ್ ಹೀರೋ ಇದಾನೆ, ಯುವರಾಜ್ ಇದು ಸೆಕೆಂಡ್. ಫಸ್ಟ್ ಹೀರೋ ಇದಾನೆ, ನೆಕ್ಸ್ಟ್ ವಜ್ರ ಇದೆ, ಲಾಸ್ಟ್ ವಜ್ರ ಅಂತ ಎಂಡ್ ಆಗುತ್ತೆ. ಕನ್ನಡ ನಿಮಗೆ ಕನ್ನಡ ಮೂವಿ ಇದೆ, ಲಾಸ್ಟ್ ಅಲ್ಲಿ ವಜ್ರ ಅಂತ ಎಂಡ್ ಆಗುತ್ತೆ. ಅದೆಲ್ಲ ಕ್ಲೂ ಕೊಡೋದಿಲ್ಲ. ಈಗ ಯೂಸ್ ಫೋಟೋ ಅಂತ ಯುವ ಅಂತ ಅಂದ್ರೆ ಮೇಬಿ ಬೇರೆ ಏನಾದರೂ ಕ್ಲೂ ಇರಬಹುದು. ಈ ಫೋಟೋದಲ್ಲಿ ಈ ವಜ್ರ ಅಂತ ಇದೆ, ಅದ್ರದ್ದು ಬೇರೆ ಏನಾದರೂ ಕ್ಲೂ ಇರಬಹುದು. ಇಲ್ಲ ವಜ್ರಗೆ ಬೇರೆ ಬೇರೆ ತರ ನೇಮ್ ಕರೀಬಹುದು. ಸೊ ಆ ತರ ಯೋಚನೆ ಮಾಡಬೇಕು. One eternity later. ಇವ್ರು ಇಬ್ರಿಗೂ ಗೊತ್ತೇ ಆಗ್ಲಿಲ್ಲ. ಸೊ ನೆಕ್ಸ್ಟ್ ಪಿಕ್ಚರ್ ತೋರಿಸ್ತೀನಿ, ನೋಡೋಣ ಅದನ್ನಾದ್ರೂ ಗೆಸ್ ಮಾಡ್ತಾರಾ ಅಂತ. ಇದನ್ನ ನಿಮ್ಗೆ ಗೊತ್ತಾಗಿರುತ್ತೆ, ಸೊ ಕಮೆಂಟ್ ಮಾಡಿ. ನಾವು ತುಂಬಾ ಎಸ್, ನಡ್ಕೊಂಡು ಹೋಗ್ತಿರೋ ಹುಡುಗಿ ಮೋಡ, ಚಲಿಸುವ ಮೋಡಗಳು. ಎಸ್, ಕರೆಕ್ಟ್. 1 ಪಾಯಿಂಟ್. ಸೊ ಇದು ಈಸಿ ಇದೆ. ಸೊ ನೋಡು, ಫಸ್ಟ್ ಒನ್ ಗೆಸ್ ಮಾಡಕ್ ಆಗುತ್ತೆ, ಲಾಸ್ಟ್ ವರ್ಗು ನಿನಗೆ ಟೈಮ್ ಕೊಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್, ಖೈದಿ ತಪ್ಪಿಸ್ಕೊಂಡು ಹೋಗ್ತಾ ಇರೋದ ಕಳ್ಳರ ಸಂತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ನೀವು ಗೆಸ್ ಮಾಡೋದು. ಓಕೆನಾ? 2 ಪಾಯಿಂಟ್. ಯಶುಗೆ 2 ಪಾಯಿಂಟ್ ಸಿಕ್ಕಿದೆ. ಸೊ ಯಶವಂತ್ ಅವ್ರು ಇನ್ನು ಅಕೌಂಟ್ ಓಪನ್ ಮಾಡಿ. ಓಕೆ, ರಕ್ತ ಕಣ್ಣೀರು. ಕರೆಕ್ಟ್. ಹೆಂಗ್ ಗೆಸ್ ಮಾಡಿದ್ರಿ? 1 2. ಓಕೆ, ನೆಕ್ಸ್ಟ್ ತೋರಿಸ್ತೀನಿ. ರೆಡಿ? ಏನಿರ್ಬೋದು ಮೂವಿ ನೇಮ್? ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ ಓಕೆ. ಆಟೋಗ್ರಾಫ್. ಆಕ್ಚುಲಿ ಬರೀ ಆಟೋಗ್ರಾಫ್ ಇವಳು ಹೇಳಿದ್ದು. ಆದ್ರೆ ಅವಳು ಕಾನ್ಫಿಡೆಂಟ್ ಆಗಿ ಮೂವಿ ನೇಮ್ ಇದೆಯಾ ಇಲ್ವಾ ಅನ್ನೋ ಡೌಟ್ ಅಲ್ಲೇ ಇದ್ದಾಳೆ. 2.2 ಸಾರಿ. ವಜ್ರ ಭೂಮಿ. ವಜ್ರ ಭೂಮಿ. ಡೈಮಂಡ್ ವಜ್ರ. ಈಗ ಅದು ವಜ್ರ ಇದಾನೆ ಅಂತಾನೆ ಸರ್. ಇಂತ ಕೊಡ್ಬೇಕಪ್ಪ ಇಷ್ಟೊಂದು ಹೇಳಿದ್ನಲ್ಲ. ಲೈಕ್ ಇದು ಏನು ವಜ್ರ ಆಯ್ತು. ವಜ್ರ ಅದಕ್ಕಿಂತ ಏನೇನು ಕರೀತಾರೆ ಅನ್ನೋದನ್ನ ಗೆಸ್ ಮಾಡಿ. ವಜ್ರಕ್ಕೆ ಮೇಬಿ ಕನ್ನಡದಲ್ಲಿ ಸ್ವಲ್ಪ
ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಓಕೆ, ನೋ ಪಾಯಿಂಟ್ಸ್. ಇಬ್ರಿಗೂ 2 ಪಾಯಿಂಟ್ಸ್ ಅಷ್ಟೇ. ಅದ್ರಲ್ಲೂ ಈಸಿ ಇರೋದಕ್ಕೆ ಕೇಳಿದೀವಿ. ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಹೌದು, ಬಟ್ ತುಂಬಾ ಏನಿಲ್ಲ. ಅದೇ ಬೇರೆ ಬೇರೆ ನೇಮ್ನ ನೀವು ಹೇಳಿದ್ರೆ, ಲೈಕ್ ಥಿಂಕ್ ಮಾಡಿದ್ರೆ ಸೊ ಈಸಿ. ನಾಳೆಯಿಂದ ಬಾದಾಮ್ ತಿನ್ಬೇಕು. ಕಚ್ಚಾ ಬಾದಾಮ್. ಓಕೆ, ನೆಕ್ಸ್ಟ್. ಟೇಬಲ್ ಕಡ್ಡಿ. ಇದು ಕೂಡ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಇದನ್ನ ನೀವು ಡಿಫರೆಂಟ್ ಆಗಿ ಯೋಚನೆ ಮಾಡಿ ಅನ್ಕೊಳ್ಳಿ, ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಅಂತ. ಅದು ಟೇಬಲ್ ಬಂದಡಿ ಹುಡಿ ಹೆಂಗಾಗುತ್ತೆ ಅಲ್ಲಿ? ತಲೆ ಹುಡಿ ಏನಿದೆ ಇಲ್ಲಿ? ಆ ಟೇಬಲ್ಗೆ ಕನ್ನಡದಲ್ಲಿ ಏನಂತಾರೆ? ಸೀರಿಯಸ್ಲಿ ಐ ನಾಟ್ ಗೆಟಿಂಗ್. ಟೇಬಲ್ ಕಡ್ಡಿ ಅದು ಕರೆಕ್ಟ್ ಕೋಲು. ಕನ್ನಡ ಮೂವೀಸ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಓಕೆ, ನಾನು ಇದಕ್ಕೊಂದು ಕ್ಲೂ ಕೊಡ್ತೀನಿ. ಓಕೆ. ಬ್ಯಾಂಗ್ಳೂರಲ್ಲಿ ಇದು ಫೇಮಸ್ ಪ್ಲೇಸ್. ಓಕೆ, ಪ್ಲೇಸ್. ಬ್ಯಾಂಗ್ಳೂರಲ್ಲಿ ಫೇಮಸ್ ಪ್ಲೇಸ್. ಫೇಮಸ್ ಅಂತ ಅಂದ್ರೆ ತಿನ್ನೋದಾ ಅಥವಾ ಏರಿಯಾ ಯಾವ್ದಿದೆ ಅಂತ ನೋಡಿ ಹೇಳ್ಬೇಕು. ಏರಿಯಾ ನೇಮ್ಸ್ ಬರುತ್ತಾ? ಇದು ಇವಾಗ ಕ್ಲೂ ಏನು? ಪ್ಲೇಸ್ ಅಂತ ಕ್ಲೂ ಅಂದ್ರೆ ಪ್ಲೇಸ್ ಅಂತ ಕೊಟ್ಟಿದ್ದೀನಿ ನಾನು ಫ್ರೆಂಡ್ಸ್. ಇವಾಗ ಅದು ಆ ಪ್ಲೇಸ್ ಅಲ್ಲಿ ಪ್ಲೇಸ್ ನೇಮ್ ಯಾವ್ದು ಇರ್ಬೋದು ಬ್ಯಾಂಗ್ಳೂರ್ ಮೂವೀಸ್ ನೇಮ್ ಅಂತ ಕಲೆಕ್ಟ್ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಆ ಏರಿಯಾ ನೇಮ್ ಏನು ಅಂತ ಕೇಳಿದ್ರೆ ನಾನು ಹೇಳ್ಕೊಡಂಗಲ್ವಾ? ಎಷ್ಟು ಅಂತ ಕ್ಲೂ ಕೊಟ್ಟಿದ್ದೀನಿ. ಬ್ಯಾಂಗ್ಳೂರ್ ಪ್ಲೇಸ್, ಫೇಮಸ್ ಪ್ಲೇಸ್. ಓಕೆ, ಪ್ಲೇಸ್. ಕೋಲು. ಮೇ ಬಿ ನೋಡು, ಬೇರೆ ತರ ನೋಡು. ಕೋಲು, ಕಡ್ಡಿ. ಇಂಗ್ಲಿಷ್ ವರ್ಡ್ಸ್ ನ ಯೂಸ್ ಮಾಡ್ಕೋ, ನಾಟ್ ಓನ್ಲಿ ಕನ್ನಡ. KGF. ಮೆಜೆಸ್ಟಿಕ್. ಎಸ್, ಮೆಜೆಸ್ಟಿಕ್. ಎಸ್, ಅದು ಮೇಜು. ಮೇಜು. ಸ್ಟಿಕ್, ಮೆಜೆಸ್ಟಿಕ್. ಸ್ಟಿಕ್. ಸೊ 2-3. ಅದರಲ್ಲಿ 2 ಕ್ವಶನ್ಸ್ಗೆ ಆನ್ಸರ್ ಬಂದಿಲ್ಲ. ಸೊ ಯಾವ್ದೋ ನೀವು ಒಂದು- ಕಮೆಂಟ್ ಮಾಡಿ, ನಾನು ಮತ್ತೆ ಲಾಸ್ಟ್ ಅಲ್ಲಿ ಆನ್ಸರ್ ಹೇಳ್ತೀನಿ. ಓಕೆ, ನಿಮ್ಗೆ ಸೂರ್ಯವಂಶ. ನಾನು ಫಸ್ಟ್ ತೆಗಿಬಾರ್ದಿತ್ತು. ನೆಕ್ಸ್ಟ್ ಕ್ವಶನ್ ಅಂತ ಹೇಳೋಷ್ಟೊತ್ತಿಗೆ ಹೇಳ್ಬಿಟ್ರು. ನೆಕ್ಸ್ಟ್ ಕ್ವಶನ್ ಅಂತ ಹೇಳಕ್ಕೂ ಮೊದಲು ನಾನು ಸ್ವೈಪ್ ಮಾಡಿದೆ. ಕ್ವಶನ್ ಬರಕ್ಕೆ ಮುಂದಿನ ಆನ್ಸರ್ ನಾವು. ನನಗೆ ಕಾಣಿಸ್ತಿದ್ರೆ ನಾನು ಹೇಳ್ತಾ ಇದ್ದೆ. ಆಕ್ಚುಲಿ ನಾನು ಇನ್ನೂ ತೋರ್ಸಿರ್ಲಿಲ್ಲ. ನೀನ್ ನೀನ್ ಅಂತಲ್ಲ, ಅದನ್ನು- ನನಗೆ ತೋರ್ಸೋವರೆಗೂ ನೀವು ನೋಡ್ಬಾರ್ದು ಅಂತ ನಾನು ಹೇಳ್ಬಿಟ್ಟೆ ಇವಾಗ, ಅದು ನಂಗೊಂದು ಪಾಯಿಂಟ್ ತಾನೇ ಅದು. ನೋ, ಕನ್ಸಿಡರ್ ಮಾಡಂಗಿಲ್ಲ. ಓಕೆ, ಐ ಆಮ್ ನಾಟ್ ಕನ್ಸಿಡರಿಂಗ್ ದಿಸ್ ಆನ್ಸರ್. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ಗೆ ಹೋಗೋಣ. ಓಕೆನಾ? ಇದು ಸೊ 3-2 ಅಷ್ಟಿದ್ದೀನಿ. ನೆಕ್ಸ್ಟ್ ಗೈಸ್, ಅವರಿಬ್ರು ನೋಡಿ, ನಾನು ಅನ್ನಕ್ಕೂ ಮೊದಲೇ ಸ್ಕ್ರೀನ್ ಬೇಗ ತೋರಿಸ್ಬೇಕಪ್ಪ. ಓಕೆ, ನೆಕ್ಸ್ಟ್ ಕ್ವಶನ್. ಗಂಧದ ಗುಡಿ. ಎಸ್, ಕರೆಕ್ಟ್. 4-3. ಇನ್ನ ಲಾಸ್ಟ್ ಮೂವಿ ನೇಮ್. ಓಕೆನಾ? 3 ಅಲ್ಲ 2 ಅವ್ರದ್ದು. ಲಾಸ್ಟ್ ಮೂವಿ ನೇಮ್ ಇದೆ, ನೋಡೋಣ ಯಾರು ಗೆಸ್ ಮಾಡ್ತಾರೆ ಅಂತ. ಓಕೆ. ಓಕೆ, The next question is picture is okay. Love mocktail. Oh, yes, correct. Mocktail. 5-3. ಓಕೆ, ಅದ್ರ ಇನ್ನೊಂದು ಚಾನ್ಸ್ ಕೊಡ್ತಿದ್ದೀನಿ. ಫಸ್ಟ್ 2 ಕ್ವಶನ್ ಏನ್ ಮಿಸ್ ಮಾಡಿದೀರಾ ಅದನ್ನ ನೀವು ಟ್ರೈ ಮಾಡ್ತೀರಾ? Maybe. ಬಿ. ಓಕೆ, Okay. ಮತ್ತೆ ತೋರಿಸ್ತಾ ಇದ್ದೀನಿ, ಅದೇ. ನೋಡೋಣ ಗೆಸ್ ಮಾಡ್ತಾರ. ಯುವಶ್ರೀ. ಅಂದ್ರೆ ಇವಾಗ ವಜ್ರ ಇದೆಯಲ್ಲ, ಅದನ್ನ ಸ್ವಲ್ಪ ಓಲ್ಡ್, ಲೈಕ್ ಆಗಿನ ಕಾಲದಲ್ಲಿ ಇನ್ನ ಬೇರೆ ಬೇರೆ ರೀತಿ ಏನೇನ್ ಕರೀತಾ ಇದ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ವೈಡೂರ್ಯ. ರಾಜರತ್ನ. ನಿನ್ ತುಂಬಾ ಕ್ಲೋಸ್ ಇದೆಯಾ ಆನ್ಸರ್ಗೆ. ರಾಜ. Yes, ಇದು ತಗೊಳ್ಳಿ. Why you are considering this picture? First picture ನಾನು ಕನ್ಸಿಡರ್ ಮಾಡಿಲ್ಲ. No. One eternity later. Wait. ಯುವರತ್ನ. ಎಸ್, Shit. Guys. ಓ ಮೈ ಗಾಡ್, ಫೈನಲಿ ಕ್ಲೂ ಕೊಟ್ಮೇಲೆ ಹೇಳಿದ್ರು. ಈಗ ಎಷ್ಟಾಯ್ತು ಪಾಯಿಂಟ್? 4-5 5. ಅಲ್ಲ 3-5 ಅನ್ಸುತ್ತೆ. 3-5 Maybe. ಓಕೆ, ನಿಮ್ದು 3, ಇವ್ರದ್ದು 5. ಓಕೆ. ಸೊ ಅದನ್ನ ಗೆಸ್ ಮಾಡಿ ಇವಾಗ. ನೆಕ್ಸ್ಟ್ ಪಿಕ್ಚರ್ ಮಿಸ್ ಮಾಡಿರೋದು ಇದು.
ಅದೇ ವರ್ಡ್ನ ತಗೊಂಡು ರತ್ನನ್ ಪ್ರಪಂಚ. Yes. Yes. ಕರೆಕ್ಟ್. ಫೈನಲಿ ಎಲ್ಲ ಕ್ವಶನ್ಸ್ ಮುಗೀತು, ಮೂವೀಸ್ ಮುಗೀತು. ನೆಕ್ಸ್ಟ್ ವಿಲ್ ಗೋ ಟು ಈ ಸೆಷನ್ Music ಯಾರು part. win ಆಗಿದ್ದು? ಯಶು, ಮಿಸ್ Yes. ಯಶಸ್ವಿನಿ. ನೆಕ್ಸ್ಟ್ ಇವಾಗ ಮೂವೀಸ್ ಪಾರ್ಟ್ ಮುಗೀತು. ಸೊ ಮತ್ತೆ 5 ಮ್ಯೂಸಿಕಲ್ ಲೈಕ್ ಮ್ಯೂಸಿಕ್ಸ್ದು ಕೂಡ ನಾನು 5 ಇಮೇಜಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಐ ಥಿಂಕ್ ಇದಕ್ಕಿಂತ ಡಿಫಿಕಲ್ಟ್ ಇರಬಹುದು. ಸೊ ನೋಡೋಣ ಎಷ್ಟು ಗೆಸ್ ಮಾಡ್ತಾರೆ ಅಂತ. ಸೊ Waiting. ಓಕೆ, ಮ್ಯೂಸಿಕ್. ಕಣ್ಣು ಅಲ್ಲಿ ಫ್ರಂಟು. ಇಲ್ಲಿ ಫ್ರಂಟ್ ಅಲ್ಲಿ. ಓಕೆ, Okay. ಒಂದು ಮಾತು ಒಂದು ಮುತ್ತು ಅಂತ ಬರುತ್ತಲ್ಲ ಆ ಸಾಂಗ. ನೋ, ಒಂದು ಮಾತು. ಓಕೆ, ಒಂದು ಮುತ್ತು ಎಲ್ಲಿದೆ? ಒಂದು ಒಂದು ಮಾತಲೆ 100 ಹೇಳಲೆ. ಯಾ ಅದು ಕರೆಕ್ಟ್ ಆಗಿ ಹೇಳಿಲ್ಲ ಅವರು, ನಾನ್ ಹೇಳ್ತೀನಿ. ಕರೆಕ್ಟಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕರೆಕ್ಟ್. ನನಗೆ ಒಂದು ಮಾತಲ್ಲಿ ನಾವು ಸಾಂಗ್ ಆಗ್ಬಿಟ್ಟಿರೋದು ಎಂಟರ್ಟೈನ್ಮೆಂಟ್ ಅಲ್ಲಿ ಅಂತ. ಓಕೆ, 1 ಪಾಯಿಂಟ್. Okay. 1. Okay, the next one. Next one. ಓಕೆ, Yes. ಮಾಯದ ಮಿಂಚು ನೀನು, ಸೂರ್ಯನ ಬೆಳಕು. ಮ್ಯಾಜಿಕ್ ಪಟಾಕಿ ನೀನು, ಸೂರ್ಯ ಬೆಳಕು. ಮಾಯೆ ಸಾಂಗ್ಸ್ ನ ಹೇಳ್ತಾ ಇದ್ರೆ ಗೊತ್ತಾಗುತ್ತೆ ಪಟ್ ಅಂತ. ಸಾಂಗ್ಸ್ ಯಾವ್ದ್ಯಾವ್ದಿದೆ? ಸ್ಟಾರ್ಟಿಂಗ್ ಮಾಯಾ ಅಂತ ಬಂತಾರೆ. ಮಾಯಾ ಹೇಳ್ಬೇಕು ನೀನು. ಅದನ್ನ ಮಾಯಾವಿ. ಏ ಕರೆಕ್ಟ್. ನಾನು ಹೇಳ್ತೇನೆ ನಾನು ಮನ್ಸಲ್ಲಿ ಹೇಳಿದ್ರು ಲಿರಿಕ್ಸ್ ಗೊತ್ತಾಗಿಲ್ಲ ನಮ್ಗೆ. ಲಿರಿಕ್ಸ್ ಗೊತ್ತಾಗಿಲ್ಲ ನಮ್ಗೆ. ಅದ ಇಲ್ಲ ಕರೆಕ್ಟ್ ಆಗಿರುತ್ತಾ? ಕೇಳಿಸ್ಲಿಲ್ಲ. ಅವ್ರು ಹೇಳಿದ್ದು ಕರೆಕ್ಟ್. ಮತ್ತೆ ಈಗ ಯಾರಿಗೆ ಕೊಡ್ಬೇಕು ಪಾಯಿಂಟ್? ಗೊತ್ತಿಲ್ಲ, ಅವ್ರು ಹೇಳಿಲ್ಲ. ನನಗೆ ಇವಳು ಹೇಳಿದ್ದು ಕೇಳಿಸಿದ್ದು. ನಾನು ಎಂತಿಲ್ಲ ಲಿರಿಕ್ಸ್ ಹೆಂಗ್ ಬರೋದು, ಸ್ಟಾರ್ಟಿಂಗ್ ಹೆಂಗ್ ಬರುತ್ತೆ ಎಲ್ಲ ಬೇರೆ ತರ ಬರೋದು ಅಂತ ನೋಡ್ತಾ ಇದ್ದೀನಿ ನಾನು. ಓಕೆ, 1 ಪಾಯಿಂಟ್. 1 ಇದು ಇವಲ್ಲಿದ್ದಲ್ಲ. ಓಕೆ, ನೆಕ್ಸ್ಟ್. ಭಿಕ್ಷೆ ಬೇಡು ರಾಜಾರಾಣಿ ಕೊಡು. ಇದು ರಾಜರಾಣಿ ಅಲ್ಲ, ಇದು 3rd ಪಿಕ್ಚರ್ ಬಂದು ಅದೊಂದು ಸೀರಿಯಲ್ ಇದೆ, ಕನ್ನಡ ಸೀರಿಯಲ್. ಅದಕ್ಕೆ ಹಾಕಿರೋದು. ಸೊ ಅದು ಕ್ಲೂ. ಇನ್ನೊಂದು ಬೇಡ್ತಾ ಇರೋದು ಕ್ವಶನ್ ಮಾರ್ಕ್ ಯೂಶಲಿ ಏನಂತ ಬರುತ್ತೆ? ಏನು ಏನು ಬಟ್ ಕ್ವಶನ್ ಮಾರ್ಕ್ ಬಂದ ತಕ್ಷಣ ಏನು ಅನ್ನೋದು ಅದೇ ಕ್ಲೂ. ಏನು ಬೇಕು ಕೊಡುವೆ ನಾನು. ನೋ 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 ನೋ. ಏನು ಮಾಡೋದು ಇಂಥ ಟೈಮಲ್ಲಿ? ಏತಕ್ಕೆ ಬೊಗಸೆ ತುಂಬಾ ಆಸೆ ನೀಡುವೆ. ಎಸ್, ಕರೆಕ್ಟ್. ಅದಾವತ್ತಲ್ಲ ಬೊಗಸೆ. ಇದೇನೋ ಬೇಡ ತರ ಹಿಡ್ಕೊಂಡವ್ರಪ್ಪ. ಬೊಗಸೆ ಹೆಂಗ್ ಬರುತ್ತಾ? ಅಟ್ಲೀಸ್ಟ್ ನೀರಲ್ಲಿ ಏನಾರು ಇರ್ಬೇಕು, ಬೊಗಸೆ ಅಂದ್ರೆ ಅಕ್ಕಿನಾರು ಇರ್ಬೇಕಿಲ್ಲ. ಅದೇ ಹಂಗೇನಲ್ಲ, ಹಿಂಗ್ ಇಟ್ಕೊಂಡ್ರೇನೆ ಅದು ಬೊಗಸೆ ಅಂತ ತಾನೇ ಅರ್ಥ. ಬೊಗಸೆ. ಏತಕ್ಕೆ ಬೊಗಸೆ ತುಂಬಾ. ಈ 3rd ಪಿಕ್ಚರ್ ಬಂದು ಹಾಸ್ಯ ಅನ್ನೋ ಒಂದು ಸೀರಿಯಲ್. ಸೊ ನೆಕ್ಸ್ಟ್ ಇಮೇಜ್ ಹೋಗೋಣ. ಓಕೆ, ನೋಡೋಣ ಇದನ್ನ ಯಾರು ಟ್ರೈ ಮಾಡಿ. 2-1. ಓಕೆ, ನೆಕ್ಸ್ಟ್. ಹೃದಯ ಸಮುದ್ರ. ವೇರ್ ಇಸ್ ಸಮುದ್ರ? ಹೃದಯ ಗೀಸಿದೆ. ಹುಡುಗುತ್ತಿದೆ ನಿನ್ನೆ ಅಂತೇನೋ ಬರುತ್ತಲ್ವಾ? ಹೆದರ್ಕೊಳ್ಳೋದು ಅಂತ ಈಗ ಹೇಳ್ತಿರೋದಾ, ಹೆದರಿಕೊಂತಿರೋದಾ? ಅಥವಾ ಆ ಪಿಕ್ಚರ್ ಅಲ್ಲಿ ನೀಟಾಗಿದೆ, ಅದನ್ನ ನಾನು ಭಯ ಪಡಿಸ್ತಾರಲ್ವಾ? ಅದೇನು ಭಯ ಪಡ್ಕೊಂತ ಇರೋದು ಆ ಪಿಕ್ಚರ್ ಅಲ್ಲಿ ಇರೋದು. ಬಡಿ ಹೃದಯ ಬೆದರಿಕೆ, ಹಾರ್ಟ್ ಫುಲ್ ಲವ್ ಮಾಡಬಾರ್ದು ನೋಡೋದು. ಹೃದಯಕ್ಕೆ Yes, correct. ಆಕ್ಚುಲಿ ಕ್ಲೂ ಕೊಟ್ಟಿದ್ಕೆ ಗೆಸ್ ಮಾಡಿದ್ದು ಹೆದರ್ಕೊಂತ ಇರೋದು ಅಂತ. ನಾನು
ಹೃದಯ ಹೆದರ್ಕೊಳ್ಳೋದು ಯಾವ್ದು ಬರ್ಬೋದು ಅಂತ ಹೇಳ್ಬಿಟ್ಟು ಗೆಸ್ ಮಾಡ್ರೆ. ಓಕೆ ನೆಕ್ಸ್ಟ್ ಹೋಗೋಣ. ಹ್ಮ್ ಅಟ್ಲೀಸ್ಟ್ ಇದನ್ನಾದ್ರೂ ಗೆಸ್ ಮಾಡಿ. 3-1. ಓಕೆ Okay. ಇದ್ರಲ್ಲಿ ಹೆಣ್ಮಕ್ಳು ಬೆಳಿಬೇಕು. ಆಕ್ಚುಲಿ ಇವಳೇ ವಿನ್ ಆಗೋದು. ನಿನ್ ಲಾಸ್ಟ್ ಉಳ್ಕೊಂಡಿರೋದು ಒಂದೇ. ಹೌದು ಬಂಗಾರ, ಹೆಣ್ಮಕ್ಳು ಬೆಳಿಬೇಕು. ಹೆಣ್ಮಕ್ಳು ಬೆಳಿಬೇಕಲ್ವ guys? ಬರೀ ಡೌಗಳು ನಿಂದ. ಶೋರ್. ಲಾಸ್ಟ್ ಇಮೇಜಸ್. ಓಕೆನಾ? ಓಕೆ, ಇದು ನೋಡಿ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ. ನೋ ಕೃಷ್ಣ ನೀ ಬೇಗನೆ ಬಾರು. ಕೃಷ್ಣ No ನೀನೇ way. ಹುಡುಗ. ಕೃಷ್ಣ ಓಡಿ ಬಾ ನೋಡ್ತೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳಿ. ಕೃಷ್ಣ ಓಡಿ ಬಾ ನೋಡ್ತೀನಿ. The third pick ಬಾ like what? ನೋಡ್ತೀನಿ ಸಮಥಿಂಗ್. ಥರ್ಡ್ ಪಿಕ್ ಏನದು? ನಾನು ನಾನು ಕೃಷ್ಣ ಓಡಿ ಬಾ ಕಮ್ ಕಮ್. ಯುದ್ಧಕಾಂಡ, ಕಥನ ಅಥವಾ ಓಡಿ ಹೋಗೋ ಹೃದಯಕ್ಕೊಂದು ಕ್ಯಾಮ್ರಾ ಬೇಕಿತ್ತಲ್ಲ. ಹೃದಯ ಎಲ್ಲಿದೆ ಅಲ್ಲಿ? ಕ್ಯಾಮ್ರಾ ಎಲ್ಲಿದೆ ಅಲ್ಲಿ? That is not camera. ಓಕೆ, ಏನಂತ ಅವ್ರಿ ಸೆಟಸ್ಕೋಪ್ ಅಂತೆ. ಬಂದ್ಬಿಟ್ಟು ಕುರುಕ್ಷೇತ್ರ. maybe ಕುರುಕ್ಷೇತ್ರ ನೋಡಿ. ಅದೇ ನೋಡಿ ಗೆಸ್ ಮಾಡಿ. ಡಿಫೆಂಡ್ ಬೇಗ ಇದು ಎಷ್ಟು ಟೈಮ್ ಆಗ್ತದೆ ಇದನ್ನೆಲ್ಲ ಹೆಂಗಪ್ಪ? ಕಮಾಂಡ್ ಡಾರ್ಲಿಂಗ್. ಕುದುರೆ ಏರಿ ಬಂದ. ಐ ಥಿಂಕ್ ಓಡಿ ನಾನು ನೋಡೋದು. ಐ ಥಿಂಕ್ ಓಡಿ ಹೋಗೋ ಹೃದಯ. ಓಕೆ, ಇದನ್ನ ಬೇರೆ ರೀತಿ ಗೆಸ್ ಮಾಡಿ. ವರ್ಡ್ನ ಫಸ್ಟ್ ವರ್ಡ್ ಈ ಫಸ್ಟ್ ಇಮೇಜ್ ಅಲ್ಲಿ ಹೇಳಿದೆ ಅದನ್ನ ಗೆಸ್ ಮಾಡಿದ್ರೆ ಇದು ಫುಲ್ ಕಂಪ್ಲೀಟ್ ಆಗಿ ಈಸಿ ಆಗುತ್ತೆ. ಐ ಥಿಂಕ್ ಕೃಷ್ಣ ಅಂತ ಬಂದ್ರೆ ಯುದ್ಧ ಮಹಾಭಾರತ. ಕ್ಲೂ ಕೊಡ್ತಾ ಇದ್ದೀನಿ. ಏನಂದ್ರೆ ಇವಾಗ ಕೃಷ್ಣ, ದುರ್ಯೋಧನ, ಅರ್ಜುನ ಎಲ್ಲರೂ ಇದ್ದಿದ್ದ ಕಾಲ ಯಾವುದು? ಮಹಾಭಾರತ. ಕಾಲ. ಇದು ಎಂತದ್ದು ಪಾಂಡವರ ಆಯ್ತು, ನಂದು ಕ್ಲೂ ಆಯ್ತು ಗೈಸಿ. ಇದ್ರ ಮೇಲೂ ಅವ್ರು ಹೇಳಿಲ್ಲ ಅಂದ್ರೆ ಗಾಯ್ಸ್ ಅಲ್ಲ, ಕೃಷ್ಣ ದುರ್ಯೋಧನ ಅರ್ಜುನ ಇದ್ದಿದ್ ಕಾಲ ಯಾವ್ದು? ಮಹಾಭಾರತ ಇದ್ದಿದ್ ಕಾಲ ಅವ್ರದ್ದು. ಅದ್ರಲ್ಲಿ ಮಹಾಭಾರತ ಅದು ಒಂದು ಕತೆ ನೇಮ್ಗೆ ಮಹಾಭಾರತ ಅಂತ ಹೇಳೋದು. ಕ್ರಿಸ್ತ ಪೂರ್ವ. ಕ್ರಿಸ್ತ ಪೂರ್ವ ಅಲ್ಲ. ಓಕೆ ಗೈಸ್, ಇವ್ರು ಇವತ್ತಿಗೆ ಗೆಸ್ ಮಾಡಲ್ಲ ಅಂತ ಅನ್ಸುತ್ತೆ. ಅದು ಹೋಗಿ ಅಂತ ಟ್ರಿಕ್ಕಿ ಆಗಿರೋದನ್ನ ಏನ್ ಇದಷ್ಟು ಟ್ರಿಕಿ ಆಗಿಲ್ಲ, ನನಗ್ ಗೊತ್ತು. ಲೈಕ್ ಯಾರು ಗೊತ್ತಾಗುತ್ತೆ ಅವ್ರು ಕಮೆಂಟ್ ಮಾಡಿ. ಇಷ್ಟೊತ್ತಿಗೆ ಆಲ್ರೆಡಿ ಮಹಾನ್ ಅವರು ಕಮೆಂಟ್ ಮಾಡ್ಬಿಟ್ಟಿರ್ತಾರೆ ಅನ್ಕೊಂತೇನೆ. ಓಕೆ, ಸೊ ಇವ್ರಿಬ್ರಿಗೂ ಗೊತ್ತಿಲ್ಲ. ಗಿವ್ ಅಪ್ಪ. ಓಕೆ ಗೈಸ್, ಇವತ್ತಿಗೆ ಇದು ನಮ್ಮ ಒಂದು ಗೇಮಿಂಗ್ ಚಾಲೆಂಜ್ ಮುಗ್ದಿದೆ. ಸೊ 2 ಅಂದ್ರೆ ಸಾಂಗ್ಸ್ ಮತ್ತೆ ಮೂವಿ ಎರಡರಲ್ಲೂ ವಿನ್ ಆಗಿರೋದು ಮಿಸ್ ಯಶಸ್ವಿನಿ ಅವರು. ಸೊ ಹೊಡಿರಿ ಚಪ್ಪಾಳೆ ಹೊಡಿರಿ. ಮುಗ್ದಿದೆ. ಮತ್ತೆ ಲಾಸ್ಟ್ ಪಿಕ್ಚರ್ ಏನದೆ, ಸೊ ಅದು ಸಾಂಗ್. ಅದನ್ನ ನೀವು ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ. ನಾನು ಯಾವ್ದು ಕರೆಕ್ಟ್ ಇದೆ ಅದನ್ನ ಪಿನ್ ಮಾಡಿರ್ತೀನಿ. ಓಕೆ ಗೈಸ್, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮರಿಬೇಡಿ. ಹೌದು, ಥ್ಯಾಂಕ್ ಯು. ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಒಂದು ಕಂಟೆಂಟ್ ಜೊತೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.